ಮುಂದಿನ ನಮ್ಮ ಪೀಳಿಗೆಗಾಗಿ, ಮುಂದಿನ ನಮ್ಮ ಸಂತತಿಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮೊಮ್ಮಕ್ಕಳಿಗಾಗಿ, ನಮ್ಮ ಮರಿಮಕ್ಕಳಿಗಾಗಿ ಇವತ್ತು ನಾವು ಕೂಡಿಟ್ಟ ಹಣ, ಗಳಿಸಿಟ್ಟ ಸಂಪತ್ತು ಯಾರನ್ನು ಬಯಸಬೇಕು? ಮೊನ್ನೆ ಯಾರೋ ಒಬ್ಬ ಹೇಳ್ತಿದ್ದಂತೆ, ಒಬ್ಬ ಬಹಳ ಮುಸಲ್ಮಾನ್ ಬೆಸ್ಟ್ ಫ್ರೆಂಡ್ ಇದ್ದ, ಅವ ಹಿಂದೂ ಫ್ರೆಂಡ್ ಹತ್ರ ಹೇಳ್ತಿದ್ದಂತೆ, ಇವತ್ತು ನಮ್ಮ ಮಸೀದಿಲಿ ಒಂದು ಹೊಸ ವಿಷಯ ಹೇಳಿದ್ರಪ್ಪ. ಏನು ಅಂತ ಕೇಳಿದ್ನಂತ, ಬಹಳ ಗಳಸ್ಯ ಕಂಠಸ್ಯ. ಏನು ಅಂತ ಕೇಳಿದ್ನಂತೆ ಹಿಂದೂ ಫ್ರೆಂಡ್. ಅವ ಹೇಳಿದ್ನಂತೆ, ನೀವೇನೂ ಮಾಡಕ್ಕೆ ಹೋಗ್ಬಿಡಿ, ಏನೂ ಮಾಡಕ್ಕೆ ಹೋಗ್ಬೇಡಿ. ಮನೆ ಶಟ್ರ್ ಕಟ್ತಾರೆ, ಬಿಲ್ಡಿಂಗ್ ಮಾರ್ವಾಡಿ ಕಟ್ತಾನೆ, ಅವ ಅದನ್ನು ಕಟ್ತಾನೆ, ಇವ ಸ್ಕೂಲ್ ಕಟ್ತಾನೆ, ರಾಜಕಾರಣಿ ದುಡ್ಡು ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾನೆ. ನೀವೇನು ಮಾಡಕ್ಕೆ ಹೋಗ್ಬೇಡಿ, ನೀವು ಬರೀ ಮಕ್ಕಳನ್ನು ಹುಟ್ಟಿಸಿ ಸಾಕು. ಅವರಿಗೆ ಸಂತಾನವೇ ಇಲ್ಲ, ನಿಮ್ಮ ಸಂತಾನವೇ ನಾಳೆ ದೇಶವನ್ನು ಆಳ್ತದೆ ಅಂತ ನಮ್ಮ ಮುಲ್ಲಾ ಹೇಳಿಬಿಟ್ಟಿದ್ದಾನೆ ಅಂತೇಳಿ ಮುಸ್ಲಿಂ ಫ್ರೆಂಡ್ ಹಿಂದೂ ಫ್ರೆಂಡಿಗೆ ಹೇಳಿದ್ನಂತೆ. ಇದು ಜೋಕಲ್ಲ, ಇದು ಜೋಕಲ್ಲ. ನಮಗೆ ಮಕ್ಕಳೇ ಬೇಡ, ಸರ್ಕಾರ ಕಾನೂನು ತರುವುದು ಒಂದು ಭಾಗ. ಸಾಧ್ವಿಜಿಯವರು ಪಾರ್ಲಿಮೆಂಟ್ ಮೆಂಬರ್ ಆಗಿರುವುದರಿಂದ ಸ್ವಲ್ಪ ಬಣ್ಣ ಹಚ್ಚಿ ವರ್ಣನೆ ಮಾಡಿದರು. ಸರ್ಕಾರ 10 ಕಾನೂನು ತರಬಹುದು, ಅದನ್ನು ಜಾರಿಗೆ ತರುವವರು ನಮಗೆ ಮಕ್ಕಳೇ ಬೇಡ. ಅವ್ರಿಗೆ ನಾಳೆ ಕುಟುಂಬ ಯೋಜನೆ ಅಂದ್ರೆ 2 ಮಕ್ಕಳನ್ನ ತಂದ್ರೆ ಎಲ್ಲರಿಗೂ ಅಂತ ಇಟ್ಕೊಳ್ಳಿ. ಅವರು ಎರಡೆರಡು ಹೆಂಡತಿ ಹತ್ರ 4, 6 ಹೆಂಡತಿ ಹತ್ರ 12 ಮಕ್ಕಳು. ನಿಮಗೊಂದೂ ಇಲ್ಲ. ನೀನೇ, ನಾನು ನಾನೇ. ಮೊದಲು ಹೇಳ್ತಿದ್ರು ನಾವಿಬ್ಬರು, ನಮಗಿಬ್ಬರು, ನಾವಿಬ್ಬರು, ನಾವು 3 ಜನ. ಈಗ ನಾವೊಬ್ಬರು, ನಮಗೊಬ್ಬರೇ. ಈಗ ಹೊಸ ಟ್ರೆಂಡ್ ಹೊರಟಿದೆ, ನಿನಗೆ ನೀನೇ, ನನಗೆ ನಾನೇ, ಲಿವಿಂಗ್ ಟುಗೆದರ್ ಅಂತೆ. ಈ ರೋಗಕ್ಕೆ ಮದ್ದುಂಟಾ? ಅರೇ, ಒಂದು ಮಗುವನ್ನ ಇಟ್ಕೊಂಡಿರೋರು ಹಣೆ ಬರ ಕೇಳ್ತೀರಾ ನೀವು? ಆಕ್ಸಿಡೆಂಟಲ್ ಸತ್ತ ಉಡುಪಿಯಲ್ಲಿ, ಜೀವನ ಪರ್ಯಂತರ ಒಂದು ಮಗುವನ್ನು ಹೆತ್ತ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. 2 ಮಕ್ಕಳನ್ನ ಹೆತ್ತವ್ರ ಪಾಡಿ ಏನಿದೆ? ಒಬ್ಬ ಲವ್ ಜೆಹಾದಿಗೆ, ಒಬ್ಬಳು ಲವ್ ಜೆಹಾದಿಗೆ ಬಲಿಯಾಗಿ ಓಡ್ ಹೋದ್ಲು. ಮಗ ಗಾಂಜಾ ಹೊಡ್ಕೊಂಡು ಕೂತ್ಕೊಂಡ, ಅಪ್ಪ ಅಮ್ಮ ಬೇವರ್ಸಿ. ವಾಸ್ತವ ಸಂಗತಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಹಾಗಾದ್ರೆ ಸಾಮಾಜಿಕ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇಲ್ವಾ? ಲೆಕ್ಕಾಚಾರ ನಮ್ಗ? ಆರ್ಮಿಗೆ ಎಲ್ಲಿದ್ದಾರೆ ಜನ? ಮಕ್ಕಳು 2 ಮುದ್ದು ಮುದ್ದಾಗಿ ಸಾಕುವುದು, ಕಲ್ಲೊಳಗೆ ಕಾಲಿಟ್ರು ಹಣ ಅಂತ ನೀವು ಕೂಗುದು, ಯಾರ ಜೊತೆಗೂ ಹೊರಗೆ ಬಿಡೋದೇ ಇಲ್ಲ. ಬರೀ ಕರಿಯರ್, ಇಂಜಿನಿಯರ್, ಮೆಡಿಕಲ್, ಅದು ಇದು, ದುಡಿಮೆ, ಹೊಟ್ಟೆಪಾಡು, ಬಿಲ್ಡಿಂಗು, ಕನಸು. ಆರ್ಮಿಗೆ ಯಾರು ಬರಬೇಕು? ದೇಶ ಸುರಕ್ಷಿತವಾಗಿ ಇದ್ರೆ ನಿನ್ನ ಸಮಾಜ ಸುರಕ್ಷಿತ. ಕಾಮನ್ ಸೆನ್ಸ್, ವರ್ಣನೆ ಮಾಡೋದು ಬೇಡ. ನಿನ್ನ ಮನೆ ಸುರಕ್ಷಿತವಾಗಿರಬೇಕಾ? ನಿನ್ನ ದೇಶ ಸುರಕ್ಷಿತವಾಗಿರಬೇಕು. ದೇಶ ಸುರಕ್ಷಿತವಾಗಿರಬೇಕಾದ್ರೆ ಗಡಿ ಕಾಯುವುದಕ್ಕೆ ಆರ್ಮಿ ಬೇಕು. ಮಕ್ಕಳನ್ನೇ ಹುಟ್ಟಿಸೋದಿಲ್ಲ ನಾವು. ನಮಗೆ ಮಕ್ಕಳೇ ಬೇಡ, ಗಡಿ ಸುರಕ್ಷಿತವಾ? ಆರ್ಮಿಗೆ ಯಾರು ಸೇರ್ತಾರೆ? ಇನ್ಫಿಲ್ಟ್ರೇಷನ್. ಸರ್ಕಾರಿ ನೌಕರಿಯಲ್ಲಿ, IAS ಜಾಗದಲ್ಲಿ, IPS ಪೋಸ್ಟ್ನಲ್ಲಿ ಮುಸಲ್ಮಾನರನ್ನು ಸುಳ್ತಾ ಇದ್ದಾರೆ. ಪ್ರತಿ ವರ್ಷ UPSC ರಿಸಲ್ಟ್ ನೋಡಿ ನೀವು. ಇನ್ಫಿಲ್ಟ್ರೇಷನ್, ಇಸ್ಲಾಮೀಕರಣದ ಯುದ್ಧದ ಮತ್ತೊಂದು ಭಾಗ ಅದು. ಜುಡಿಷಿಯರಿಯಲ್ಲಿ ನುಗ್ಗೋದು, ನುಸುಳೋದು. ನಮ್ಮ ಹತ್ರ ಮಕ್ಕಳೇ ಇಲ್ಲ, ಆರ್ಮಿಗೆ ಹೋಗೋದೇ ಇಲ್ಲ. ಆರ್ಮಿಗೆಲ್ಲ ಅವರೇ. ಏನಾಗಬೇಡ ಅನಾಹುತ. ವಿಜಯನಗರದ ಸಾಮ್ರಾಜ್ಯದ ಪತನ ಇದೆಯಲ್ಲ, ವಿಜಯನಗರದ ಸೇನೆಯ ಸೇನಾಧಿಪತಿ ಒಬ್ಬ ಮುಸಲ್ಮಾನ್, ಮಲ್ಲಿಕಾಫರ್. ಬಿಜಾಪುರದ ಸುಲ್ತಾನನ ಜೊತೆಗೆ ಯುದ್ಧ ಪ್ರಾರಂಭ ಆದಾಗ ಇಡೀ ವಿಜಯನಗರದ ಆರ್ಮಿ, ಸೇನೆ ಬಿಜಾಪುರ ಸುಲ್ತಾನನ ಜೊತೆಗೆ ಸೇರಿಕೊಟ್ಬಿಡ್ತು. ವಿಜಯನಗರದ ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಯಿತು. ವಿಜಯನಗರದ ಪತನ ಆಯಿತು. ಇದರಿಂದ ಪಾಠ ಏನು? ಸಾಕೋದು ನಾವು.
ಹಾವಿನ ಮರಿಗಳಿಗೆ ಹಾಲನ್ನು ಹಾಕಿ ಘಟಸರ್ಪಗಳನ್ನು ಸಾಕಿ ಬೆಳೆಸಿದ ನಾವು ಅವುಗಳಿಂದಲೇ ಕಚ್ಚಿಸಿಕೊಂಡು ಸಾಯುವುದು ಎಂತಹ ಒಂದು ದುರಂತ ಹೇಳಿದು. ಇದನ್ನು ಬದಲಾಯಿಸಬೇಕು. ಹೂವು, ಹಣ್ಣು, ತರಕಾರಿ ಬೆಳೆಯುವವ ಹಿಂದೂ, ಖರೀದಿಸುವ ಗ್ರಾಹಕ ಹಿಂದೂ, ಬುಟ್ಟಿ ತೆಗೆದು ಪಕ್ಕದಲ್ಲಿ ಇಡುವವ ಜೇಹಾದಿ. ಸಾಕೋದು ನಾವೇ, ತಳವಾರಿಗೆ ದುಡ್ಡು ಕೊಡೋದು ನಾವೇ, ಆ ಚಾಕು, ಆ ಚೂರಿ, ಆ ಬಾಂಬು ಮಾಡೋದಕ್ಕೆ ದುಡ್ಡು ಕೊಡೋರು ನಾವೇ. ಸಾಧನೆ ಮಾಡಿ ಭಯೋತ್ಪಾದನೆಯ ಕೃತ್ಯವನ್ನು ಯಾವನ ಒಬ್ಬ ತೀರ್ಥಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಮುಸಲ್ಮಾನ್ ಕುಕ್ಕರ್ ಬಾಂಬ್ ಮಾಡ್ತಾನಂತೆ, ದೇವಸ್ಥಾನದಲ್ಲಿ ಇಡ್ತಾನಂತೆ, ನಾಳೆ ನಿಮ್ಮ ನಡುವೆ ಇಡ್ತಾನಂತೆ. ಅವನನ್ನು ಸಾಕಿದ್ಯಾರು? ಅವನನ್ನು ಬೆಳೆಸಿದ್ಯಾರು? ಮಲೆನಾಡಿನಲ್ಲಿ ಸಾಕ್ತಿರುವುದು ಯಾರು? ಅಕ್ಕಲ್ ಬೇಕಲ್ಲ. ಏನು ಮಾಡಬೇಕು, ಏನು ಮಾಡಬಾರದು, ಶತ್ರುಗಳನ್ನು ಸಾಕುವ ಪಾಪವನ್ನು ಮಾಡಿ ಅವರ ಕತ್ತಿಯಿಂದಲೇ ಸಾಯುವಂತಹ ದುರಂತಕ್ಕೆ ಒಳಗಾಗುವ ಹಿಂದೂ ಸಮಾಜವನ್ನು ನಾನು ಏನಂತ ಕರೀಲಿ? ಒಮ್ಮೆ ಮೊಳಕಾಲ್ಮೂರಿನಲ್ಲಿ ರಾಮಜ್ಯೋತಿಯ ಸಂದರ್ಭದಲ್ಲಿ ಒಂದು ಗಲಭೆ ಆಯಿತು. ಆ ಗಲಭೆಯಲ್ಲಿ ಒಬ್ಬ ಡಾಕ್ಟರ್ ತಲೆ ಹೊಡಿತು, ಕಲ್ಲಲ್ಲಿ ಪೆಟ್ಟು ಬಿತ್ತು. ನಾನು ಕೇಳಿದೆ ಯಾರು ಹೊಡೆದಿದ್ದು ಅಂತ. ನಮ್ಮ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿದ್ದ ಮುಸಲ್ಮಾನ್ ಹುಡುಗನೇ ನನಗೆ ಹೊಡೆದ ಅಂದ್ರವರು. ಎಂತ ನಾಚಿಕೆಗೇಡಿದು. ಹಿಂದೂ ಅನ್ನುವುದು ಘೋಷಣೆ ಅಲ್ಲ, ಹಿಂದೂ ಅನ್ನುವುದು ಘೋಷಣೆ ಅಲ್ಲ, ಹಿಂದೂ ಅನ್ನುವುದು ಆಚರಣೆ. ಹಿಂದೂ ಅನ್ನುವುದು ಆಚರಣೆ. ನಮ್ಮ ಕತ್ತನ್ನೇ ಸೀಳುವಂತಹ, ನಮ್ಮ ಮನೆಯನ್ನೇ ಸುಡುವಂತಹ, ನನ್ನ ಅಕ್ಕ ತಂಗಿಯರನ್ನೇ ಕೊಲ್ಲುವಂತಹ, ನಮ್ಮ ತಲೆಯನ್ನೇ ಕತ್ತರಿಸುವಂತಹ ಮತಾಂಧ ರಕ್ಕಸರನ್ನ ಸಾಕುವ ಪಾಪದಿಂದ ಈ ಹಿಂದೂ ಸಮಾಜ ಅರ್ಧ ಹಿಂದಕ್ಕೆ ಸರಿರಿ. ಇದು ನಮ್ಮ ಮೊದಲನೆಯ ಗೆಲುವು, ಇದು ನಮ್ಮ ಮೊದಲನೆಯ ಗೆಲುವು. ವಿಷ ಸರ್ಪಕ್ಕೆ ಹಾಲನ್ನು ಉಣ್ಣಿಸುವುದನ್ನು ಮೊದಲು ನಿಲ್ಲಿಸಿ. ಹಾವು ತನ್ಪಾಡಿಗೆ ತಾನೇ ಸತ್ತು ಹೋಗ್ತದೆ, ಅದು ನಿಮ್ಮನ್ನು ಕಚ್ಚುವ ಪ್ರಮೇಯವೇ ಬರುವುದಿಲ್ಲ. ದಾರಿ ಹುಡುಕಬೇಕು. 10 ಹಾದಿಗಳಿದೆ. ಭಾರತದ ಇಸ್ಲಾಮೀಕರಣದ ಯುದ್ಧವನ್ನ ಮೆಟ್ಟಿ ನಿಲ್ಲುವುದಕ್ಕೆ ಅಕಸ್ಮಾತ್ ದಾರಿ ಇಲ್ಲದೆ ಇದ್ರೆ ದಾರಿ ಹುಡುಕಬೇಕು. ಲ್ಯಾಂಡ್ ಜೇಹಾದ್ ಅಂತೆ. ಭಾರತದ ಇಸ್ಲಾಮೀಕರಣಕ್ಕಾಗಿ 10 ಯುದ್ಧಗಳಂತೆ. ಅದರೊಳಗೊಂದು ಲವ್ ಜೇಹಾದ್ ಅಂತೆ, ಇನ್ನೊಂದು ಎಕನಾಮಿಕ್ ಜೇಹಾದ್ ಅಂತೆ, ಮತ್ತೊಂದು ಲ್ಯಾಂಡ್ ಜೇಹಾದ್ ಅಂತೆ, ಮಗದೊಂದು ಹೆಲ್ತ್ ಜೇಹಾದ್ ಅಂತೆ. ಜೇಹಾದ್ 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 ಜೇಹಾದ್. ಒಂದೊಂದು ಜೇಹಾದನ್ನ ಅಲ್ಲಲ್ಲಿಯೇ ಹತ್ತಿಕ್ಕುವ ಭೂಮಿ. ಲ್ಯಾಂಡ್ ಜೇಹಾದ್ ಅಂದ್ರೆ ಭೂಮಿ. ನೀವು ನಿಂತ ನೆಲವನ್ನೇ ಅವರು ಕಸಿದುಕೊಂಡು ಬಿಟ್ರೆ ನಿಮಗೆ ನಿಲ್ಲುವುದಕ್ಕೆ ನೆಲ ಎಲ್ಲಿ, ಜಾಗ ಎಲ್ಲಿ? ನಿನ್ನೆ ರಾತ್ರಿ ನಾನು ಅಲಂಕಾರದ ದೃಶ್ಯವನ್ನು ನೋಡುವುದಕ್ಕೆ ಸುತ್ತಾಡುವ ಹಿಡಿದು ಪ್ರದೇಶಕ್ಕೆ ಪ್ರದೇಶವೇ ಇಸ್ಲಾಮೀಕರಣ ಆಗಿಬಿಟ್ಟಿದೆ. ಇದು ಒಂದು ಇಸ್ಲಾಮೀಕರಣದ ಯುದ್ಧದ ತಂತ್ರಗಾರಿಕೆ. ಇದು ಭಾರತದ ಇಸ್ಲಾಮೀಕರಣ ಅಂದ್ರೆ ಛೂ ಮಂತ್ರದಂತೆ ಆಗುವಂತಹದ್ದಲ್ಲ. ಅದು ಪಾರ್ಟ್ ಬೈ ಪಾರ್ಟ್, ಪಾರ್ಟ್ ಬೈ ಪಾರ್ಟ್. ಒಂದು ರಸ್ತೆಯ ಇಸ್ಲಾಮೀಕರಣ, ಒಂದು ಗಲ್ಲಿಯ ಇಸ್ಲಾಮೀಕರಣ, ಒಂದು ವಾರ್ಡಿನ ಇಸ್ಲಾಮೀಕರಣ, ಒಂದು ಪೇಟೆಯ ಇಸ್ಲಾಮೀಕರಣ, ಒಂದು ತಹಸೀಲಿನ ಇಸ್ಲಾಮೀಕರಣ, ಒಂದು ಜಿಲ್ಲೆಯ ಇಸ್ಲಾಮೀಕರಣ, ಒಂದು ರಾಜ್ಯದ ಇಸ್ಲಾಮೀಕರಣ. ಕಣ್ಣಾರೆ ಕಾಣ್ತಾ ಇದ್ದೀವಿ. ಒಂದು ರಾಜ್ಯ ಕಾಶ್ಮೀರ್ ಕೈಬಿಟ್ಟು ಹೋಗ್ತದೆ. ಎಷ್ಟು ಲೋಕಸಭಾ ಕ್ಷೇತ್ರಗಳು ಇಸ್ಲಾಮೀಕರಣ ಆಗಿಲ್ಲ? ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಇಸ್ಲಾಮೀಕರಣ ಆಗಿಲ್ಲ? ಆಗಿದ್ದ ಹೇಗೆ?
ಸಂಖ್ಯೆಯಲ್ಲಿ 20 ದಾಟಿದ ನಂತರದಲ್ಲಿ ಆ ಪ್ರದೇಶದ ಹಿಂದೂಗಳನ್ನು ಒಕ್ಕಲೆಬ್ಬಿಸುವುದಕ್ಕಾಗಿಯೇ ದಾಂಧಲೆಯನ್ನು ಮಾಡುವ ಬೆದರಿಕೆಯ ತಂತ್ರಗಳು, ಅತ್ಯಾಚಾರಗಳು, ದರೋಡೆಗಳು, ಕಲ್ಲು ತೂರಾಟಗಳು, ಇದು ಯುದ್ಧ ನೀತಿ. ಇದನ್ನು ಹತ್ತಿಕ್ಕುವುದಕ್ಕಾಗಿ ಪ್ರತಿ ತಂತ್ರವನ್ನು ರೂಪಿಸುವ ದಿಕ್ಕಿನಲ್ಲಿ ಪ್ರತಿಯೊಬ್ಬ ಹಿಂದೂವು ದೇಶದ ಸುರಕ್ಷತೆ, ದೇಶದ ಏಕತೆ, ದೇಶದ ಅಖಂಡತೆ, ಜಗತ್ತಿನ ಎಲ್ಲ ಹಿಂದೂಗಳ ಒಂದೇ ಒಂದು ಮಾತೃಭೂಮಿ ಆಗಿರುವ ಈ ಭಾರತವನ್ನು ರಕ್ಷಿಸುವುದು ಹೇಗೆ ಅನ್ನುವ ಚಿಂತನೆಯಲ್ಲಿ ಇಂದಿನ ಜನಾಂಗ ಹೆಜ್ಜೆಯನ್ನು ಮುಂದಿರಿಸುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಿಂದೂ ಸಮಾಜ ಒಂದು ಸಾರಿ ಬದುಕಬೇಕು ನಾನು ಅನ್ನುವ ತೀರ್ಮಾನಕ್ಕೆ ಬಂದರೆ ಸಾಕು, ದಾರಿಗಳು 100 ಇದೆ. ಆ ದಿಕ್ಕಿನಲ್ಲಿ ನನ್ನ ಗ್ರಾಮದ ಸುರಕ್ಷತೆ, ನನ್ನ ಓಣಿಯ ಸುರಕ್ಷತೆ, ನನ್ನ ಬೀದಿಯ ಸುರಕ್ಷತೆ, ನನ್ನ ಪೇಟೆ, ನನ್ನ ಪಟ್ಟಣದ ಸುರಕ್ಷತೆ, ಇದು ನನ್ನ ಹೊಣೆ ಅನ್ನುವಂಥ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡು ಅದಕ್ಕೆ ಬೇಕಾಗುವಂತಹ ಸಾಮಾಜಿಕ ಸಿದ್ಧತೆಯನ್ನು ಮಾಡುವ ದಿಕ್ಕಿನಲ್ಲಿ ಹಿಂದೂ ಜಾಗರಣ ವೇದಿಕೆ ನೇತೃತ್ವವನ್ನು ಕೊಡ್ತದೆ. ಇಡೀ ಸಮಾಜ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಕಟಿಬದ್ಧ ಆಗಬೇಕು. ಇದು ಸಮಯ ಸಕಾಲವಾಗಿದೆ.